अखंड बेळगाव जिल्ह्यात नियुक्त झालेल्या शिक्षकांना मुख्याध्यापक पदोन्नतीत अन्याय झाल्याचा निषेध करत गुरुवारी मुख्याध्यापकांनी आंदोलन करून जिल्हाधिकाऱ्यांना निवेदन सादर केले. चिकोडी स्वतंत्र शैक्षणिक जिल्हा होण्यापूर्वी आम्ही अखंड बेळगाव जिल्ह्यात नियुक्त झालो आहेत. तसेच बेळगावच्या DDPI यांनी आम्हाला नियुक्ती आदेश दिल्यानंतर आम्ही हुक्केरी, चिकोडी, अथणी, रायबाग आणि गोकाक या शैक्षणिक तालुक्यांमध्ये सेवा बजावली आहे, असे निवेदनात नमूद करण्यात आले आहे. 2002 नंतर शैक्षणिक प्रगतीच्या दृष्टीने चिकोडीला स्वतंत्र शैक्षणिक जिल्हा करण्यात आले. मात्र आम्ही त्यापूर्वीच नियुक्त झालो असतानाही 29 एप्रिल रोजी झालेल्या मुख्याध्यापक पदोन्नती प्रक्रियेत आम्हाला इतर राज्यातून आलेले समजून आमच्यापेक्षा कमी सेवा ज्येष्ठता असलेल्या शिक्षकांना पदोन्नती देण्यात आल्याचा आरोप करण्यात आला आहे. ಎಲ್ಲರಿಗೂ ನಮಸ್ಕಾರಗಳು. ನಾವು ಎಲ್ಲ ಬೆಳಗಾವಿ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಮೊನ್ನೆ ನಡೆದಂಥ ಪ್ರಧಾನ ಗುರುಗಳ ಭರ್ತಿ ಪ್ರಕ್ರಿಯೆಯಲ್ಲಿ ನಮಗೆಲ್ಲ ಅನ್ಯಾಯವಾಗಿರೋದ್ರಿಂದ ಇವತ್ತು ಅನಿವಾರ್ಯವಾಗಿ ನಾವು ಮಾಧ್ಯಮ ಸ್ನೇಹಿತರ ಮುಂದೆ ಬಂದಿರುವಂಥ ಪರಿಸ್ಥಿತಿ ಬಂದಿದೆ. ನಾವೆಲ್ಲ ಅಖಂಡ ಬೆಳಗಾವಿ ಜಿಲ್ಲೆ ಇದ್ದಾಗ ನೇಮಕಾತಿ ಹೊಂದಿ ಚಿಕ್ಕೋಡಿ, ಅತ್ತನಿ, ರಾಯಬಾಗ, ಗೋಕಾಕಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಪುನಃ ವರ್ಗಾವಣೆ ಹೊಂದಿ ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ದೆವು. ಆದರೂ ಕೂಡ ನೀವೆಲ್ಲ ಚಿಕ್ಕೋಡಿ ಜಿಲ್ಲೆಯಿಂದ ಬಂದವರು ಅಂಥೇಳಿ ನಮಗೆ ಈ ಒಂದು ಬಡ್ತಿ ಪ್ರಕ್ರಿಯೆಯಲ್ಲಿ ನಮಗೆ ಸೇವಾ ಜ್ಯೇಷ್ಠತೆಯನ್ನು ಪರಿಗಣನೆ ಮಾಡದೆ ನಮಗಿಂತ ಕಿರಿಯರಿರುವಂತಹ ಶಿಕ್ಷಕರಿಗೆ ಬಡ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ಆಮೇಲೆ ನಮ್ಮ ಎಲ್ಲ ಮಂತ್ರಿಗಳಿಗೆ, ಹಿರಿಯ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮನ್ನು ಚಿಕ್ಕೋಡಿ ಜಿಲ್ಲೆಯಿಂದ ಬಂದವರು ಅಂತ ಪರಿಗಣನೆ ಮಾಡದೆ ಅಖಂಡ ಜಿಲ್ಲೆಯಲ್ಲಿ ನೇಮಕಾತಿ ಹೊಂದಿರುವಂಥ ಶಿಕ್ಷಕರು ಅಂತ ತಿಳ್ಕೊಂಡು ನಮಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ನಮ್ಮನ್ನೆಲ್ಲನೂ ಕೂಡ ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಪರಿಗಣನೆ ಮಾಡಬೇಕು. ಮೊನ್ನೆ ನಡೆದಂಥ ಒಂದು ಭರ್ತಿ ಪ್ರಕ್ರಿಯೆಯಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರ ಅನ್ಯಾಯವನ್ನು ಸರಿಪಡಿಸಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ ಕರುಣಕೊಪ್ಪ ಅಂತೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರು, ಕುಕ್ಕಡೋಳಿ ಶಾಲೆ. ಮತ್ತೆ ಯಾರು ಮಾತಾಡ್ಬೇಕು ಸರ್? ಇನ್ನೊಬ್ಬ ಏನು ಸಮಸ್ಯೆ ಆಗೈತಿ, ಯಾಕೆ? ನಮಸ್ಕಾರ. ಸ್ವಲ್ಪ ಜೋರು ಮಾತಾಡಿ. ನಾವು 1994ರಲ್ಲಿ ಅಖಂಡ ಬೆಳಗಾವಿ ಜಿಲ್ಲೆ ಇದ್ದಾಗ ಈ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಗೊಂಡಿದ್ದು. ಅವಾಗ ಯಾವುದೇ ಕೌನ್ಸಿಲಿಂಗ್ ಇರ್ತಿರ್ಕಿಲ್ಲ, ಪೋಸ್ಟ್ ಮುಖಾಂತರ ನಮ್ಮ ಮನೆಗೆ ಆರ್ಡರ್ಗಳನ್ನು ಕಳಿಸ್ತಿದ್ರು. ಅದೇ ರೀತಿ ನಮಗೂ ರಾಯಬಾಗ ತಾಲೂಕಿಗೆ ಆರ್ಡರ್ ಬಂದಿತ್ತು. ಆವಾಗ ನಾವೆಲ್ಲ ರಾಯಬಾಗ, ಚಿಕ್ಕೋಡಿ, ಅತನಿ ಈ ರೀತಿಯ ತಾಲೂಕುಗಳಿಗೆ ಹೋಗಿ ಸೇವೆಯನ್ನು ಮಾಡಿ ಬಂದರು. ಮುಂದೆ ಇವರು 2001ರ ನಂತರ ಚಿಕ್ಕೋಡಿ ಅಂತ ಶೈಕ್ಷಣಿಕವಾಗಿ ಜಿಲ್ಲೆಯನ್ನು ಮಾಡಿದರು. ಅವಾಗ ನಮಗೆ ಯಾವುದೇ ರೀತಿ ಮಾಹಿತಿಯನ್ನು ಕೊಡಲಿಲ್ಲ. ಈ ಜಿಲ್ಲೆಯನ್ನು ಮಾಡ್ತಾ ಇದ್ದೀವಿ, ನೀವೆಲ್ಲರೂ ಬೆಳಗಾವಿ ಜಿಲ್ಲೆಗೆ ಬರ್ರಿ, ಇಲ್ಲಾಂದ್ರೆ ನಿಮ್ಮ ಜ್ಯೇಷ್ಠತೆ ಹೋಗ್ತೈತಿ ಅಂತೇಳಿ ಯಾವುದೂ ಒಂದು ಆದೇಶವನ್ನು ಅವಾಗ ಕೊಡಲಿಲ್ಲ. ಮುಂದೆ ಈ ಹಿಂದೆ ಏನೋ ಪ್ರಕ್ರಿಯೆ ಪ್ರಧಾನ ಗುರುಗಳ ಬಡ್ತಿಯನ್ನು ಕೊಟ್ಟಾಗ ಯಾವುದೂ ತಾರತಮ್ಯ ಮಾಡದೆ ಎಲ್ಲರಿಗೂ ಕೊಟ್ಟರು. ಆದರೆ ಇದೇ ಸಲ 2026 ಏಪ್ರಿಲ್ 29ರಂದು ನಡೆಯುವಂಥ ಕೌನ್ಸಿಲಿಂಗದಲ್ಲಿ ಮಾತ್ರ ಏನು ಮಾಡಿದಪ್ಪ ಅಂದರೆ ಚಿಕ್ಕೋಡಿ ಜಿಲ್ಲೆ ಅಂತ ಹೇಳಿದ್ರು. ಮೊದಲು ಯಾವುದೇ ಇನ್ನು ಹಿಡಿದಿಲ್ಲ. ಈಗೆಲ್ಲ ಒಂದು ಸುಮಾರು 61 ಜನ ಶಿಕ್ಷಕರಿಗೆ ಅನ್ಯಾಯ ಮಾಡಿದರು. ಅದಕ್ಕೆ ಈ ಅನ್ಯಾಯವನ್ನು ತಕ್ಷಣ ನೀವೆಲ್ಲ ಎಲ್ಲ ಪ್ರತಿನಿಧಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ನಾವು ಮನವಿಯನ್ನು ಮಾಡಿದೆವು. ಅದಕ್ಕೆ ನಮಗೆ ನ್ಯಾಯ ಕೊಡಬೇಕಂತ ತಮ್ಮಲ್ಲಿ ನಿಮ್ಮ ಹೆಸರು? ಸೋಮಲಿಂಗಪ್ಪ ಮಾದೇವಪ್ಪ ತಿಕ್ಕಣ್ಣವರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಚಿತ್ರಸಮುದ್ರ. LK पुजार, SC पाटील, LS पाटील, SR लामणी यांच्यासह इतर उपस्थित होते. विनोद कोलकार, KMM मराठी, बेळगाव. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.